ಇಲ್ಲ, ನಾನು ನಿಂತ್ಕೊಂಡ್ರೆ ನನ್ನನ್ನ ತಿಂದ್ಬಿಡ್ತೀಯ. ದಯವಿಟ್ಟು ನನ್ನನ್ನು ಕ್ಷಮಿಸು, ನಿನ್ಗೆ ಮೋಸ ಮಾಡಿದೆ. ಏನಿದು? ಆ ವ್ಯಕ್ತಿ ಯಾರು? ಆ ವ್ಯಕ್ತಿ ಹಿಂದೆ ದೆವ್ವ ಯಾಕೆ ಬಿದ್ದಿದೆ? ಬನ್ನಿ ನೋಡೋಣ. ಕೆಲವು ತಿಂಗಳ ಹಿಂದೆ ಮಾಗಾವ್ ಎನ್ನುವ ಊರಿನಲ್ಲಿ ರಾಕೇಶ್ ಎಂಬ ವ್ಯಕ್ತಿ ಕೆಲಸದ ಮೇಲೆ ಬಂದಿರುತ್ತಾನೆ. ಅವನಿಗೆ ಉಳಿದುಕೊಳ್ಳಲು ಒಂದು ಮನೆ ಬೇಕಾಗಿರುತ್ತದೆ. ಏ ಅಣ್ಣ, ಇಲ್ಲಿ ಯಾವುದಾದರೂ ಒಂದು ಬಾಡಿಗೆಗೆ ಮನೆ ಇದೆಯಾ? ಇಲ್ಲ ಅಣ್ಣ, ಆ ಥರ ಯಾವ ಮನೆನೂ ಇಲ್ಲ. ನೋಡ್ ಹೇಳಣ್ಣ, ಬಾಡಿಗೆ ಕೊಡ್ತೀನಿ. ನೋಡಿ ಸ್ವಾಮಿ, ಈ ಊರಲ್ಲಿ ಖಾಲಿ ಇರೋ ಮನೆ ಅಂದ್ರೆ ನಮ್ಮ ಹಳೆ ಮನೆ, ಅಂದ್ರೆ ಅದು ದೆವ್ವದ ಮನೆ. ಏನು, ದೆವ್ವದ ಮನೆನಾ? ನಂಗೆ ದೆವ್ವ ಗಿವ್ವದ ಮೇಲೆ ನಂಬಿಕೆ ಇಲ್ಲ. ನಾನು ಆ ಮನೆನೇ ಬಾಡಿಗೆ ತಗೋತೀನಿ. ನಂಗೆ ಬಾಡಿಗೆ ಕೊಡ್ತೀಯಾ? ಸರಿ, ನಿಮ್ಮ ಹಣೆ ಬರಹ. ಮನೆಯೊಳಗೆ ಹೋಗ್ತಾ ಇದ್ದಾಗೆ ಏನೋ ವಿಚಿತ್ರವಾದ ಶಬ್ದ. ಆ ವಿಚಿತ್ರವಾದ ಶಬ್ದವನ್ನು ಕೇಳಿ ರಾಕೇಶ್ ಹೀಗೆ ಹೇಳುತ್ತಾನೆ. ಏನು, ಇಲ್ಲಿ ದೆವ್ವ ಗಿವ್ವ ಇದೆಯಾ? ಯಾರು ನಾಟಕ ಮಾಡ್ತಿರ್ಬೇಕು. ಏ ದೆವ್ವ, ಎಲ್ಲಿದ್ಯಾ? ಬಾ ನನ್ ಜೊತೆ ಊಟ ಮಾಡ್ಬಾ. ಇದನ್ನು ಕೇಳಿದ ತಕ್ಷಣ ದೆವ್ವ ಬಂದು, ದೆವ್ವಗಳ ಬಗ್ಗೆ ಅಂಜಿಕೆ ಇಲ್ವಾ ನಿಮಗೆ? ಇಷ್ಟು ಸಲೀಸಾಗಿ ಊಟ ಮಾಡುವಂತ ಕರೀತಾ ಇದೆಯಾ? ಅಯ್ಯೋ ದೇವ್ರೆ, ಇದೇನಿದು? ನಿಜವಾಗ್ಲೂ ದೆವ್ವ ಇದೆಯಾ? ನಾನು ಹೆದರ್ಕೊಳ್ಬಾರ್ದು, ಏನೇ ಬಂದರೂ ಎದುರಿಸ್ಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ನನ್ನ ಜೊತೆ ಯಾರೂ ಇರ್ಲಿಲ್ವಲ್ಲ, ಅದಕ್ಕೆ ಕರ್ತೆ. ದಯವಿಟ್ಟು ಕ್ಷಮಿಸು. ಪರವಾಗಿಲ್ಲ, ನಿನ್ನ ಧೈರ್ಯ ಮೆಚ್ಚಿ ನಾನು ನನ್ನ ರಹಸ್ಯನ ಹಂಚ್ಕೊಳ್ತಾ ಇದ್ದೀನಿ. ರಹಸ್ಯನ? ಯಾವುದದು? ನನ್ನ ಬಳಿ ಇರೋ ನಿಧಿ ಬಗ್ಗೆ. ಅದನ್ನು ಕಾಯಲು ನಾನು ಇಲ್ಲೇ ಆತ್ಮವಾಗಿ ತೇಲಾಡ್ತಾ ಇದ್ದೀನಿ. ಆದ್ರೆ ಇವತ್ತು ನಿನ್ನಂತ ಒಳ್ಳೆ ಮತ್ತು ಧೈರ್ಯ ವ್ಯಕ್ತಿ ಕಂಡು ಆ ನಿಧಿ ಬಗ್ಗೆ ನಿಂಗೆ ಎಲ್ಲ ಹೇಳ್ತಾ ಇದ್ದೀನಿ. ಆದ್ರೆ ಅದರಲ್ಲಿ ಅರ್ಧ ಭಾಗ ಮಾತ್ರ ನೀನು ಅವಶ್ಯಕತೆ ಇದ್ದಾಗ ಬಳಸ್ಕೊಳ್ಬೇಕು. ಆಯ್ತು, ತುಂಬಾ ಧನ್ಯವಾದಗಳು. ದೆವ್ವ ರಾಕೇಶನಿಗೆ ನಿಧಿ ಇರೋ ಜಾಗ ತೋರಿಸ್ತದೆ. ಒಂದು ದಿನ ದೆವ್ವ ರಾತ್ರಿ ಹೊತ್ತು ತಿರುಗಾಡಲು ಹೊರಗೆ ಹೋದಾಗ ರಾಕೇಶ್ ಎಲ್ಲ ಖಜಾನೆ ತೆಗೆದುಕೊಂಡು ಹೋಗಲು ಪ್ರಯತ್ನಿಸುತ್ತಾನೆ. ಅಷ್ಟರಲ್ಲೇ ದೆವ್ವ ಬಂದು, ಅಲ್ಲಿ ಹೋಗ್ತಾ ಇದ್ಯಾ? ಒಳ್ಳೆಯವನಂತ ತಿಳ್ಕೊಂಡ್ರೆ ನನಗೆ ಮೋಸ ಮಾಡ್ತೀಯಾ? ನಾನು ಎಲ್ಲ ಖಜಾನೆ ತಗೊಂಡು ಹೊರಟೋಗ್ತೀಯಾ? ನಿಲ್ಲು ನಿಲ್ಲು, ಎಲ್ಲಿ ಹೋಗ್ತೀಯಾ? ನಿಲ್ಲು. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನಿನ್ ಖಜಾನೆ ಎಲ್ಲ ತೆಗೆದುಕೋ, ಆದ್ರೆ ನನಗೆ ಪ್ರಾಣ ಭಿಕ್ಷೆ ಕೊಡು. ಆಯ್ತು, ಆದ್ರೆ ಮತ್ತೆಂದಿಗೂ ಜೀವನದಲ್ಲಿ ನೀನು ಅತಿ ಆಸೆ ಮಾಡಬಾರ್ದು. ಜೊತೆಗೆ ನಿನ್ನ ಮೇಲೆ ಇಟ್ಟಿರೋ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡ. ನನ್ನ ಮಾತಿನಂತೆ ನಿನಗೆ ಅರ್ಥವಾದ ಖಜಾನೆಯನ್ನು ಕೊಡುತ್ತಿದ್ದೇನೆ. ತೆಗೆದುಕೊಂಡು ಹೋಗು, ಹೊಸ ಜೀವನ ನಡೆಸು, ಬಡವರಿಗೆ ಸಹಾಯ ಮಾಡು. ದೆವ್ವಗಳೆಂದರೆ ಕೆಟ್ಟ ಶಕ್ತಿ ಎನ್ನುತ್ತಾರೆ, ಆದರೆ ನಿಮ್ಮಂಥ ಒಳ್ಳೆಯ ದೆವ್ವಗಳು ನಮ್ಮಂಥ ಕೆಟ್ಟವರನ್ನು ಕೂಡ ಬದಲಾಯಿಸಿ ಬಿಟ್ಟಿರಿ. ತುಂಬಾ ಧನ್ಯವಾದಗಳು. ಇನ್ನೆಂದಿಗೂ ನಾನು ಇಂಥ ಕೆಟ್ಟ ಕೆಲಸ ಮಾಡುವುದಿಲ್ಲ. ಎಲ್ಲರಿಗೂ ಸಹಾಯ ಮಾಡುತ್ತಾ ಒಳ್ಳೆಯ ವ್ಯಕ್ತಿಯಾಗಿ ಬದುಕುತ್ತೇನೆ.